ಹೇಳ್ರಪ್ಪ. ವಿಡಿಯೋ ಮಾಡ್ತಾ ಇದೀನಿ ಆಯ್ತಾ. ಸೊ ಎಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾವು, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಗೈಸ್ ಏನ್ ರೆಡಿ ಬ್ರದರ್, ರೆಡಿ ರೆಡಿ ಅವಣ ಉಸಿರು ತಗೋಣ. ಸ್ವಲ್ಪ ನೋಡ್ಕೊಂಡು ಕೈ ಹಾಕಪ್ಪ, ದೊಡ್ಡ ಜಾಗ. ಚಲೋ ಬೈ ದೇಖೋ ಅಪ್ನೆ ಕ್ಯಾ ಕರ್ತಾ. ನಂಗೆ ಒಂದು 2-3 ಮಂತ್ಸ್ ಇಂದ ತುಂಬಾ ಪಾಸಿಟಿವ್ ಟ್ರಾಲ್ಸ್ ಆಗ್ತದೆ. ಟ್ರಾಲ್ಸ್ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಇವಳನ್ನ ದತ್ತಕ್ಕೆ ತಗೊಂಡಿರೋದಕ್ಕೋ ಏನಕ್ಕೋ ನಂಗೆ ಗೊತ್ತಿಲ್ಲ. ಬಟ್ ಒಳ್ಳೆ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ನೆಗೆಟಿವ್ ಮಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ, ಪಾಸಿಟಿವ್ ಮಾತಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ. ನೋಡ್ಬಿಡೋಣ, ಇನ್ನೇನು ನಮ್ಮ ಕೆಲಸ ಅದೇ ತಾನೆ. ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜ್ ಅಲ್ಲಿ. ಅವನಿಗೆ ಲೈಕ್ಸ್ ವ್ಯೂಸ್ಗೋಸ್ಕರ ಏನಂತ ಹೇಳ್ತಿದ್ದಾನೆ ಗೊತ್ತಾ? ಸಿದ್ದರಾಮಯ್ಯ ಫ್ರೀಯಾಗಿ ಬಸ್ ಬಿಟ್ಟಿಲ್ವಾ, ಅಲ್ಲೋಗ್ ಸಾಯ್ರೆ, ನಮ್ಮನ್ ಯಾಕೆ ಬಂದ್ ಸಾಯಿಸ್ತೀರಾ? ಗುರು, ನನ್ ದೇವಸ್ಥಾನದಿಂದ ಬಂದಿದ್ದೀನಿ, ನಂಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ. ನಿನ್ನಂತ ಚಪ್ಪರ್ ನನ್ ಮಗ ಆಗಿರೋದಿಕ್ಕೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈ ತರ ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ? ನಾವ್ ಆತರ ಅಲ್ಲ ಗೈಸ್. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಬಿಸ್ಕೆಟ್ಸ್ ಕೊಡ್ಸಿ ಅಂತ ಕೇಳಿದ್ಲು. ಸೊ ಬಿಸ್ಕೆಟ್ ಕೊಡ್ಸಿದೆ. ಆಮೇಲೆ ಏನಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಕೇಳಿದ್ಲು. ಅದೇ 5000 ರೂಪೀಸ್ ಶಾಪಿಂಗ್. ಯಾರು ಗೊತ್ತ ಗುರಿ ಇಲ್ದಾರೆ ಹುಡುಗಿ ಕರ್ಕೊಂಡು 5000 ಖರ್ಚು ಮಾಡಿ ಶಾಪಿಂಗ್ ಕರ್ಕೊಂಡು ಹೋದೆ. ಅಷ್ಟೇ ಗುರು, ನನಗೇನು ಯೂಸೇ ಇರ್ಲಿಲ್ಲ, ಆಲ್ರೆಡಿ ಮಾಡಿದೀನಿ. ಆಯ್ತು ಬಿಡಪ್ಪ, ಅದೆಲ್ಲ ಏನ್ ಎಕ್ಸ್ಪ್ಲೈನ್ ಮಾಡ್ಬೇಡ, ಪ್ರತಿಯೊಂದು ಕೊಡ್ಸಿದೀನಿ, ಅರ್ಥ ಆಯ್ತಾ? ಅದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಅವ್ರ ಅಮ್ಮನ ಕೇಳಿದೆ, ಆಂಟಿ ನಾನು 7th ಅಡಾಪ್ಟ್ ಮಾಡಿ ದತ್ತು ತಗೊಬೇಕು ಅನ್ಕೊಂಡಿದೀನಿ ಆಂಟಿ, ಕೊಡ್ತೀರಾ ಅಂತ. ಅವರು ಹಿಂದೆ ಮುಂದೆ ಯೋಚಿಸಿದೆ, ಯಾರೋ ಬಂದ್ 2 ದಿನ ಏನೇನೋ ಕೊಡ್ಸ್ಬಿಟ್ರು ಅಂತ ಕಳ್ಸಕ್ಕಾಗಲ್ಲ ಅಂತ ರಾಯಚೂರು ಕರ್ಕೊಂಡೋದ್ರು. ನೀವು ಓವರ್ ಆಕ್ಟ್ ಮಾಡ್ಬೇಡ, ನೋಡೋರ್ ಕಣ್ಗೆ ಸಿಂಪತಿ ಬರೋ ಹಾಗೆ ಆಡ್ಬೇಡ, ಗೊತ್ತಾಯ್ತಾ? ಏನಿಷ್ಟ 7th ಪ್ರಿನ್ಸೆಸ್ ಮಾಡಿ, 7th 5 ಹೋಟ್ಲು ಕರ್ಕೊಂಡು ಹೋಗಿ, 7th ಅಡ್ರೆಸ್ ಹಾಕಿ, 7th ಮಾಲ್ ಪ್ರತಿಯೊಂದು ಕಮೆಂಟ್ಸ್ ಹಾಕ್ಬೇಕಾರೆ ಡೈಲಿ ವಿಡಿಯೋಸ್ ಅಲ್ಲಿ ಮಾಡೋರು ತಪ್ಪೇನ್ ಗುರು? ವ್ಯೂಸ್ಗೋಸ್ಕರನ, ಲೈಕ್ಸ್ಗೋಸ್ಕರನ, ಇನ್ನೊಂದಕ್ಕೇನು ಏನು ಮುಂದಕ್ಕೆ ಏನಾಯ್ತಣ್ಣ? ಸೊ ಅದ್ರಲ್ಲಿ ನೀವು ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಐ ಸ್ವೇರ್, ನನಗೆ ಮೈಸೂರು ಮ್ಯಾಂಗೋ ಟ್ರಾಲ್ ಪೇಜ್ ಅಲ್ಲಿ ನೋಡ್ಬಿಟ್ಟು ಲಿಟ್ರಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ, ಎಂತ ಚಪ್ಪರ್ ನನ್ ಮಕ್ಳಿದಾರ್ ಗುರು ಅಂತ. ಇಂತ ನೆಗೆಟಿವ್ ಟ್ರಾಲ್ ಮಾಡೋ ಕಚಡ ನನ್ ಮಕ್ಳಿಗೆಲ್ಲ ತಲೆ ಕೊಡ್ಬಿಡಿ ಗೈಸ್. ಆನೆಸ್ಟ್ ಆಗಿರ್ತಾರಲ್ಲ, ಅವರಿಗೆ ನೀವು ಒಂದೊಳ್ಳೆ ರೆಸ್ಪಾನ್ಸ್ ಮಾಡಿ ಗೈಸ್. ಇವ್ರು ಗಲೀಜ್ ಮಾಡ್ಕತಾನೇ ಇರಬೇಕು. ನಮ್ಗೆ ಯಾವ ಪಾತ್ರ ಇಲ್ದಿದ್ರು ತೊಳಿತಾ ಇರಬೇಕು. ದಯವಿಟ್ಟು ಆ ಲೋಫರ್ ನನ್ನ ಮಗುಂದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ದಯವಿಟ್ಟು ರಿಪೋರ್ಟ್ ಮಾಡಿ. ಅವ್ನು ಹೇಳ್ತೀನೋ ಕೆಲಸ ಮಾಡ್ತಿದ್ದಾನೆ ಅಲ್ವಾ, ಅವ್ನಲ್ವಾ ಈಗ ತಿಂತಾ ಇರೋದು ಕಕ್ಕನ. ಅಲ್ಲಿ ಯಾರೋ ಚಿಕ್ಕ ಚಿಕ್ಕ ಹುಡುಗರ ಜೊತೆ ಎಗರೋದಲ್ಲ. ಕಮ್ ಟು ಮೀ, ನಾ ಮಾತಾಡ್ ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಯು ಕಮ್ ಅಂಡ್ ಟೆಲ್ ಅಸ್ ವಾಟ್ ಸಾರ್ಟ್ ಆಫ್. ಇವ್ಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.